ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಷ್ಟು ಹಣ್ಣುಗಳು ತಿಂದರೂ ಎಷ್ಟು ಜ್ಯೂಸ್ಗಳನ್ನ ಕುಡಿದ್ರೂ ಸಾಕಾಗೋದಿಲ್ಲ. ಎಳ್ನೀರು ರೇಟ್ ಅಂತೂ ಕೇಳೋದೇ ಬೇಡ. ಎಳ್ನೀರು ಒಂದು ಎಳ್ನೀರಿಗೆ 70 ರೂಪಾಯಿ ರೇಟ್ ಆಗಿದೆ. ಕೆಲವು ಕಡೆ 80 ಮಾರ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಆರೋಗ್ಯಕರವಾದಂತಹ ಕಡಿಮೆ ಬೆಲೆಗಾಗುವಂತಹ ಒಂದು ನಿಂಬೆ ಹಣ್ಣಿನ ಪಾನಕವನ್ನು ಮಾಡಿಕೊಂಡು ಕುಡಿಬೋದು. ಮತ್ತು ಅದು ತಂಪಾಗಿರ್ಲಿಕ್ಕೆ, ನಮ್ಮ ಬಾಡಿನ ತಂಪಾಗಿ ಇಡಲಿಕ್ಕೆ ಐಸ್ ಕ್ಯೂಬ್ನ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ವಿಶೇಷವಾದಂತಹ ಪದಾರ್ಥವನ್ನು ಸೇರಿಸಿದ್ರೆ ಸಾಕು. ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ಬಾಡಿ ಕೂಡ ತುಂಬ ಕೂಲಾಗಿರುತ್ತೆ. ಇಲ್ಲಿ ನಾನು 1 ಲೋಟ ಅಷ್ಟು ನಿಂಬೆಹಣ್ಣಿನ ಪಾನಕವನ್ನು ಮಾಡ್ತಾ ಇದ್ದೀನಿ. 1 ಲೋಟ ಪಾನಕಕ್ಕೆ ನಾನು ಸುಮಾರು 2-2.5 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಸಕ್ಕರೆ ಹಾಕ್ಕೋಬೋದು. ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ನಾನು ಹಿಂಡ್ಕೊಂಡಿದ್ದೀನಿ. 1 ಲೋಟ ಮಾಡ್ತಾ ಇರೋದ್ರಿಂದ ನಾನು ಅರ್ಧ ನಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡಬೇಕಾದ್ರೆ ಇದಕ್ಕೆ ಡಬಲ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಏಲಕ್ಕಿ ಪುಡಿಗಳು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲೇ ಮಾಡಿ ಕುಡಿಯುವಂತಹ ಜ್ಯೂಸ್ಗಳು, ಪಾನಕಗಳು ತುಂಬಾ ಹೆಲ್ದಿಯಾಗಿ ಇರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತೆ. ಹೊರಗಡೆ ತೆರೆದಿಟ್ಟು ಮಾಡಿ ಕೊಡುವಂತಹ ಜ್ಯೂಸ್ಗಳು ಅಥವಾ ಕಟ್ ಮಾಡಿದ ಹಣ್ಣುಗಳು ಅಷ್ಟು ಒಳ್ಳೆಯದಲ್ಲ. ರುಚಿಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇದೆಲ್ಲ ವಸ್ತುಗಳು ಮನೆಯಲ್ಲೇ ಇರುತ್ತೆ. ಸಿಂಪಲ್ ಆಗಿ ನಾವು ಮಾಡ್ಕೋಬೇಕು ಅಷ್ಟೇನೆ. ಕೆಲವು ಸಲ ಸೋಮಾರಿತನದಿಂದ ನಾವು ಮಾಡ್ಕೊಳ್ಳೋದಿಲ್ಲ. ಏನು ಮಾಡ್ಬಿಡ್ತೀವಿ, ಕೂಲ್ ಡ್ರಿಂಕ್ಸ್ನ ತೆಗೆದು ಫ್ರಿಡ್ಜಿಂದ ಕುಡಿದು ಬಿಡ್ತೀವಿ. ಆಗೋಯ್ತು, ಕೆಲಸನೂ ಕಡಿಮೆ ಆಯಿತು, ಬಾಡಿನೂ ಕೂಲ್ ಆಯಿತು. ಆದರೆ ಹೊಟ್ಟೆ ಒಳಗಡೆ ಏನಾಗುತ್ತೋ ಯಾರು ಗೊತ್ತಾಗುತ್ತೆ ಅಲ್ವಾ? ಗೊತ್ತಾಗೋದಿಲ್ಲ. ಅದರಿಂದ ಈ ರೀತಿ ಹಣ್ಣಿನ ಜ್ಯೂಸ್ಗಳು ಅದು ಯಾವಾಗಲೂ ಚೆನ್ನಾಗಿರಲ್ಲ. ಹಣ್ಣುಗಳನ್ನ ತಿನ್ನಬೇಕು ಮತ್ತು ಈ ರೀತಿ ಜ್ಯೂಸು ಅಥವಾ ಪಾನಕಗಳನ್ನ ಸ್ವಲ್ಪ ಮಾಡ್ಕೊಂಡು ಕುಡಿತಾ ಇರಬೇಕು. ಅದರಲ್ಲೂ ನಿಂಬೆಹಣ್ಣಿನ ಜ್ಯೂಸು ತುಂಬಾ ಒಳ್ಳೆಯದು. ಈಗ ನೋಡಿ, ಇದಕ್ಕೆ ಒಂದು ವಿಶೇಷವಾದ ಪದಾರ್ಥವನ್ನು, ಆರೋಗ್ಯವಾಗಿ ಇರತಕ್ಕಂತಹ ಮತ್ತು ಬಾಡಿಯನ್ನು ಕೂಲಾಗಿ ಇಡುವಂತಹ ಒಂದು ಪದಾರ್ಥವನ್ನು ಸೇರಿಸ್ಕೊಳ್ತಿದ್ದೀನಿ. ಇದು ಕಟೀರ ಗಮ್ಮಿನಿಂದ ಮಾಡಿಕೊಂಡಿರುವಂತಹ ಜೆಲ್ಲು. ಇದಕ್ಕೆ ಒಂದು 4-5 ಕಾಳಷ್ಟು ಗಮ್ಮನ್ನು ತಗೊಂಡು ನೆನೆ ಹಾಕಿದ್ದೆ. ನೋಡಿ, ಇದ್ರ ತುಂಬ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಜ್ಯೂಸ್ಗಳಲ್ಲಿ ಸೇರಿಸಿ ಕುಡಿದ್ರೆ ಹಾಗೇನೂ ತಿನ್ನಬಹುದು. ಇದಕ್ಕೆ ಯಾವುದೇ ರೀತಿಯ ರುಚಿ ಇಲ್ಲ ಮತ್ತು ವಾಸನೆಯೂ ಇರೋದಿಲ್ಲ. ಈ ರೀತಿ ಜ್ಯೂಸಲ್ಲಿ ಸೇರಿಸ್ಕೊಂಡು ಕುಡಿಬಹುದು. ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ಈಗ ಜ್ಯೂಸು ರೆಡಿ ಆಗಿದೆ. ಈ ಕಟೀರ ಗಮ್ ಅಂತ ಹೇಳಿದ್ನಲ್ಲ, ಇದು ಡ್ರೈ ಫ್ರೂಟ್ ಅಂಗಡಿಗಳಲ್ಲಿ ಸಿಗುತ್ತೆ. ಎಲ್ಲರಿಗೂ ಈಸಿಯಾಗಿ ಸಿಗುವಂತಹ ವಸ್ತು. ಬೇಕಾದರೆ 1-2 ಐಸ್ ಕ್ಯೂಬನ್ನು ಹಾಕೋಬಹುದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.